ಏಪ್ರಿಲ್ 1, 2026ರಿಂದ ಆದಾಯ ತೆರಿಗೆ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳು. ಆದಾಯ ತೆರಿಗೆ ಕಾಯ್ದೆ 1961ರ ಬದಲಿಗೆ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ. ಇದುವರೆಗೆ ಉದ್ಯೋಗಿಗಳು ಪಡಿತಾ ಇದ್ದ ಫಾರ್ಮ್ 16 ಇನ್ನು ಮುಂದೆ ಇರೋದಿಲ್ಲ. ಮನೆ ಬಾಡಿಗೆ ಭತ್ಯೆ, ಪಾನ್ ಕಾರ್ಡ್ ನಿಯಮಗಳಲ್ಲಿ ಹೊಸ ಬದಲಾವಣೆ. ಇದು ಹೊತ್ತಿನ ವಿಶೇಷ. ನಾನು ಸುಧಾಗೌಡ. ಭಾರತದಲ್ಲಿ ಹೊಸ ಹಣಕಾಸು ವರ್ಷ ಅಂದ್ರೆ ಏಪ್ರಿಲ್ 1, 2026 ಶುರುವಾಗ್ತಾ ಇದೆ. ಅದಕ್ಕೂ ಮುಂಚೆ ಏನೇನೆಲ್ಲ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಮಾಡಬೇಕು ಅದೆಲ್ಲವನ್ನ ಮುಗಿಸಿಬಿಡಿ. ಈಗ ಆದಾಯ ತೆರಿಗೆ ವ್ಯವಸ್ಥೆಯಲ್ಲೂ ಕೂಡ ಮಹತ್ವದ ಬದಲಾವಣೆಗಳು ಸಂಭವಿಸಲಿದೆ. ನೋಡಿ, ಹಣಕಾಸು ವರ್ಷ ಅಂತ ಬಂದಾಗ ಕಳೆದ ವರ್ಷಕ್ಕಿಂತ ಈ ವರ್ಷ ಬೆಟರ್ ಆಗಿರಬೇಕು. ನಮ್ಮ ನಾಗರಿಕರಿಗೆ ಒಂದಷ್ಟು ಅನುಕೂಲಗಳನ್ನು ಹೆಚ್ಚು ಮಾಡಿಕೊಡ್ಬೇಕು ಅನ್ನುವ ಕಾರಣದಿಂದ ಒಂದಷ್ಟು ಬದಲಾವಣೆಗಳನ್ನು ಮಾಡಿದಾಗ ಅದರಿಂದ ಆಗುವಂಥ ಪರಿಣಾಮಗಳ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರ ಯೋಚನೆ ಮಾಡುತ್ತೆ. ಹಾಗಾಗಿ ಪ್ರತಿ ವರ್ಷವೂ ಏನಾದರೂ ಒಂದು ಚೇಂಜಸ್ ಇದ್ದೇ ಇರುತ್ತೆ. ಆ ಚೇಂಜಸ್ಸನ್ನು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳಲೇಬೇಕು. ಅದರಿಂದ ನಮಗೆ ಅನುಕೂಲ. ಹೀಗಾಗಿ ಈ ವರ್ಷ ತೆರಿಗೆ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಮಹತ್ವದ ಬದಲಾವಣೆಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ನೋಡಿ, ಸರ್ಕಾರ ಹಳೆಯ ಆದಾಯ ತೆರಿಗೆ ಕಾಯ್ದೆ 1961ರ ಬದಲಿಗೆ ಈಗ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆ ತರ್ತಾ ಇದೆ. ಇದರ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಲೇಬೇಕು. ಯಾರ್ಯಾರು ನೋಡಬೇಕು? ಯಾರ್ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀರಾ? ಯಾರ್ಯಾರು ಬಹಳ ದೊಡ್ಡ ಮಟ್ಟದಲ್ಲಿ ಹಣಕಾಸು ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ? ಯಾರ್ಯಾರು ಸಂಬಳವನ್ನು ತೆಗೆದುಕೊಳ್ತಾ ಇದ್ದೀರಾ? ಅವರೆಲ್ಲರಿಗೂ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್. ಹೊಸ ಕಾಯ್ದೆ ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಕೂಡಿರುತ್ತೆ ಮತ್ತೆ ಡಿಜಿಟಲ್ ಅನುಸರಣೆಯ ಮೇಲೆ ಕೇಂದ್ರೀಕೃತವಾಗಿದೆ. ಈಗೆಲ್ಲ ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ. ಹಾಗಾಗಿ ಈಗಿನ ಡಿಜಿಟಲ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಚೇಂಜಸ್ಸನ್ನು ನಾವು ಮಾಡಿಕೊಳ್ಬಹುದು, ಮನೆಯಿಂದಲೇ ಚೇಂಜಸ್ ಮಾಡಿಕೊಳ್ಬಹುದಾ ಅಥವಾ ನಾವು ಕೂತಲ್ಲೇ ಚೇಂಜಸ್ ಮಾಡಿಕೊಳ್ಳೋದ್ರಿಂದ ಎಷ್ಟೋ ಹೊರೆ ಕಡಿಮೆಯಾಗತ್ತೆ. ಅದಕ್ಕಾಗಿ ನಿಮ್ಮ ತೆರಿಗೆ ಸ್ಲ್ಯಾಬ್ಗಳು ಅಥವಾ ದರಗಳಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲದೇ ಹೋದರೂ ಕೂಡ ನೀವು ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಮತ್ತು ನಿಮ್ಮ ಸೇವಿಂಗ್ಸ್ ಏನು, ಇದೆಲ್ಲದರ ಒಂದು ಅಪ್ಡೇಟ್ ನಿಮ್ಮ ಬಳಿ ಯಾವಾಗಲೂ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನು ನೀವು ಮೇಂಟೈನ್ ಮಾಡಲೇಬೇಕು. ಮತ್ತು ರಿಪೋರ್ಟಿಂಗ್ ಹಾಗೆ ಫೈಲಿಂಗ್ ಮಾಡುವಂಥ ವಿಧಾನವೂ ಕೂಡ ಈಗ ಸಂಪೂರ್ಣವಾಗಿ ಬದಲಾಗಲಿದೆ. ಹಾಗಿದ್ರೆ ಏನೇನು ಬದಲಾವಣೆ ಆಗುತ್ತೆ ಏಪ್ರಿಲ್ 1ನೇ ತಾರೀಕಿಂದ ಅಂತ ನೋಡೋದಾದರೆ, ಮೊದಲಿಗೆ ಫಾರ್ಮ್ 16, ಬಹುಶಃ ಇದರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಫಾರ್ಮ್ 16 ನಾವು ಫಿಲ್ ಮಾಡೋದ್ರಿಂದ ನಮ್ಮ ಸಂಬಳದಲ್ಲಿ ಕಡಿತವಾಗಿರುವಂಥ ಒಂದಷ್ಟು ಅಮೌಂಟನ್ನು ನಾವು ಈ ಒಂದು ಫಾರ್ಮ್ 16 ಭರ್ತಿ ಮಾಡಿ ಟ್ಯಾಕ್ಸ್ ಫೈಲ್ ಮಾಡೋದ್ರಿಂದ ಪ್ರತಿ ತಿಂಗಳು ಕಡಿತವಾಗಿದ್ದಂಥ TDS ಅಮೌಂಟ್ ಅಂತ ಹೇಳಿ ನಾವೇನು ಕರಿತೀವಿ ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ನಾವು ಇಷ್ಟು ವರ್ಷಗಳ ಕಾಲ ಆ ಫಾರ್ಮ್ 16 ಬಳಸ್ತಾ ಇದ್ವಿ. ಆದರೆ ಏಪ್ರಿಲ್ 1, 2026ರಿಂದ ಆ ಫಾರ್ಮ್ 16 ಇರೋದಿಲ್ಲ. ಅದರ ಬದಲಿಗೆ ಫಾರ್ಮ್ 130 ಬರ್ತಾ ಇದೆ. ಇದು ನಿಮ್ಮ ಗಮನದಲ್ಲಿರಲಿ. ಏಪ್ರಿಲ್ 1ನೇ ತಾರೀಕಿನಿಂದ ಫಾರ್ಮ್ 16 ಇರೋದಿಲ್ಲ, ಫಾರ್ಮ್ 130 ಬರ್ತಾ ಇದೆ. ಫಾರ್ಮ್ 16 ಬದಲಾಗಿ ಫಾರ್ಮ್ 16 ಇನ್ನು ಮುಂದೆ ಇತಿಹಾಸ ಆಗತ್ತೆ. ಹಾಗಾಗಿ ಇದು ನಿಮ್ಮ ಗಮನದಲ್ಲಿರಲಿ. ಇದುವರೆಗೆ ಉದ್ಯೋಗಿಗಳು ಪಡೆದುಕೊಳ್ತಾ ಇದ್ದಂಥ ಫಾರ್ಮ್ 16ನಲ್ಲಿ ಯಾಕಪ್ಪ ಈ ಬದಲಾವಣೆ ಅಂತಂದರೆ, ನೋಡಿ, ಡಿಜಿಟಲ್ ಯುಗ ಆಗಿರೋದ್ರಿಂದಾಗಿ ನಾನು ಆಗಲೇ ಹೇಳಿದಂಗೆ ಒಂದಷ್ಟು ಚೇಂಜಸ್ ಇವಾಗಿನ ಟೆಕ್ನಾಲಜಿಗಳಿಗೆ ಸಂಬಂಧಪಟ್ಟಂತೆ ಬೇಕೇ ಬೇಕು. ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ನಾವು ಬಳಸ್ಕೊಳ್ಬೇಕು. ಬಿಕಾಸ್ ನಾವೀಗ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ದೇಶ. ಇನ್ನೂ ಹಳೆಯ ಕಾಲದ ಸಿಸ್ಟಮ್ನಲ್ಲೇ ಇದ್ದರೆ ಖಂಡಿತ ನಾವು ಮುಂದುವರಿಯೋದಿಲ್ಲ. ಹಾಗಾಗಿ ಹೊಸ ಸಿಸ್ಟಮ್ಗೆ ನಾವು ಕೂಡ ಅಡ್ಜಸ್ಟ್ ಆಗಬೇಕು. ಹಾಗಾಗಿ ಈ ಫಾರ್ಮ್ 16 ಜಾಗಕ್ಕೆ 130 ಫಾರ್ಮ್ ಬರುತ್ತೆ. ನಾವು ಇನ್ನು ಮುಂದೆ TDS ಏನಾದರೂ ಕಡಿತ ಆಗಿದ್ರೆ ಅದರ ಪ್ರಮಾಣ ಪತ್ರವಾಗಿ ಈ ಒಂದು ಫಾರ್ಮ್ 13 ಕಾರ್ಯನಿರ್ವಹಿಸುತ್ತೆ. ಸಂಬಳದಿಂದ ಕಡಿತವಾದಂಥ ತೆರಿಗೆ ಮತ್ತು ವಿನಾಯಿತಿಗಳ ಸಂಪೂರ್ಣ ವಿವರವನ್ನು ಈ ಫಾರ್ಮ್ 130 ಹೊಂದಿರುತ್ತೆ. ಇನ್ನು ಮುಂದೆ ನೀವು ITR ಫೈಲಿಂಗ್ ಮಾಡುವಾಗ ಹೆಚ್ಚು ಆಟೋಮೇಟೆಡ್ ಆಗಿರುತ್ತೆ. ತೆರಿಗೆದಾರರ ಆದಾಯ ಮತ್ತು ವಿನಾಯಿತಿಗಳ ಮಾಹಿತಿ ಫಾರಂನಲ್ಲಿ ತಾನಾಗಿಯೇ ಅಪ್ಲೋಡ್ ಆಗಲಿದೆ.
ಇದರಿಂದ ಒಂದಷ್ಟು ಮಿಸ್ಟೇಕ್ಗಳು ಹಿಂದೆ ಏನಾಗ್ತಾ ಇತ್ತಲ್ಲ ಅದು ತಪ್ಪಿ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ಎಷ್ಟು ತಪ್ಪುಗಳಾಗ್ತಾ ಇತ್ತು ಅದೆಲ್ಲವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಹೊಸ ಫಾರ್ಮ್ 13 ತಂದಿದೆ. ಫಾರ್ಮ್ 130 ತಂದಿರೋದು. ಟೇಕ್ ಎಷ್ಟೋ ಒಂದು ತಪ್ಪುಗಳಾಗ್ತಾ ಇತ್ತಲ್ವ, ಆ ತಪ್ಪುಗಳನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಅಂತಲೇ ಈ ಫಾರ್ಮ್ 130 ತಂದಿದೆ. ಹಾಗಾಗಿ ಇನ್ನು ಮುಂದೆ ಫಾರ್ಮ್ 16 ಮರ್ತು ಬಿಡಿ, ಫಾರ್ಮ್ 130 ಅಂತ ಹೇಳಿ ನೀವು ನೆನ್ಪಿಟ್ಕೋಬೇಕು. ಇನ್ನು ಸೆಕೆಂಡ್ ಒನ್, ಊಟದ ಕೂಪನ್ಗಳಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಅಂದರೆ ಮೀಲ್ ಕಾರ್ಡ್ ಇದರ ಮಿತಿಯನ್ನು ಹೆಚ್ಚಳ ಮಾಡಿದೆ. ನೋಡಿ, ಮೀಲ್ ಕಾರ್ಡ್ ಎಲ್ಲಿ ಸಿಗುತ್ತೆ? ಸೊಡೆಕ್ಸೋ, ಪ್ಲಕ್ಸಿ ಅಥವಾ ಜಾಗಲ್ನಂತಹ ಮೀಲ್ ಕೂಪನ್ಗಳನ್ನು ಪಡ್ಕೊಳ್ತಾ ಇರುವಂಥ ಉದ್ಯೋಗಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ, ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಕ್ಕಿಲ್ಲ. ಈ ಮೀಲ್ ಕೂಪನನ್ನು ಪಡ್ಕೊಳ್ತಾ ಇರುವಂಥ ಉದ್ಯೋಗಿಗಳಿಗೆ ಖಂಡಿತವಾಗ್ಲೂ ಇದು ಸಿಹಿ ಸುದ್ದಿ. ಊಟದ ಭತ್ಯೆಯ ಮೇಲಿನ ತೆರಿಗೆ ವಿನಾಯಿತಿ ಮಿತಿಯನ್ನು ಪ್ರತಿ ಊಟಕ್ಕೆ 50 ರೂಪಾಯಿನಿಂದ 200 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ 50% ಅಂದರೆ 50 ರೂಪಾಯಿ ಮಾತ್ರ ಮಿತಿ ಇತ್ತು, ಆ ಮಿತಿಯನ್ನು 200 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಸೊ ಹಾಗಾಗಿ ಊಟದ ಭತ್ಯೆಯ ಮೇಲಿನ ತೆರಿಗೆ ವಿನಾಯಿತಿ ಮಿತಿಯನ್ನು ಜಾಸ್ತಿ ಮಾಡಿರೋದ್ರಿಂದ ಈ ಮೀಲ್ ಪರ್ಚೇಸ್ ಮಾಡುವಂಥವ್ರಿಗೆ ಒಂದು ರೀತಿ ಖುಷಿ ವಿಚಾರ. ಇನ್ನು 150 ರೂಪೀಸ್ ಎಕ್ಸ್ಟ್ರಾ ಸಿಗುತ್ತೆ, ನೀವು ಎಕ್ಸ್ಟ್ರಾ ಫುಡ್ ಐಟಮ್ನ ನೀವು ತಗೊಂಡು ತಿನ್ಬೋದು. ಈ ಸೌಲಭ್ಯ ಹಳೆಯ ಮತ್ತು ಹೊಸ ಎರಡೂ ತೆರಿಗೆ ಪದ್ಧತಿಗಳ ಅಡಿಯಲ್ಲೂ ಕೂಡ ಲಭ್ಯ ಇರುತ್ತೆ. ಅಂದರೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಮತ್ತು ನ್ಯೂ ಟ್ಯಾಕ್ಸ್ ರೆಜಿಮ್ ಅಂತ ಹೇಳಿ ನಾವು ಕರಿತೀವಿ. ಸೊ ಎರಡಕ್ಕೂ ಕೂಡ ಇದು ಅಪ್ಲೈ ಆಗುತ್ತೆ. ಏನು ಥರ್ಡ್ ಒನ್, HRA ವ್ಯಾಪ್ತಿ ವಿಸ್ತರಣೆ ಮತ್ತು ಬೆಂಗಳೂರಿಗರಿಗೆ ಲಾಭ. ನೋಡಿ, ಮನೆ ಬಾಡಿಗೆ ಭತ್ಯೆ ಅಂತ ಬಂದಾಗ ಅದರಲ್ಲಿ ಒಂದಷ್ಟು ವಿನಾಯಿತಿ ಇದ್ದೇ ಇರುತ್ತೆ. ಆ ವಿನಾಯಿತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ಮಾಡಲಾಗಿದೆ. ಇದಕ್ಕೂ ಮುಂಚೆ ಮುಂಬೈ, ದೆಹಲಿ, ಕೋಲ್ಕತ್ತಾ ಮತ್ತು ಚೆನ್ನೈ ನಗರಗಳಿಗೆ ಮಾತ್ರ ಈ ಒಂದು HRA ಅನ್ವಯ ಆಗ್ತಾ ಇತ್ತು. ಬಟ್ ಈಗ ಗರಿಷ್ಠ HRA ವಿನಾಯಿತಿಯನ್ನು ಬೆಂಗಳೂರು, ಹೈದರಾಬಾದ್, ಪುಣೆ ಮತ್ತು ಅಹಮದಾಬಾದ್ ನಗರಗಳಿಗೂ ಅದನ್ನು ವಿಸ್ತರಣೆ ಮಾಡಲಾಗಿದೆ. ಇನ್ನು ಉಳಿದ ನಗರಗಳು 40% ವ್ಯಾಪ್ತಿಯಲ್ಲಿಯೇ ಬರಲಿದೆ. ಸೊ ಏನಪ್ಪ ಅಂತಂದರೆ, ಬಾಡಿಗೆ ಭತ್ಯೆಯನ್ನು ಪಡ್ಕೊಳ್ಳೋದಕ್ಕೆ ನೀವು ಇನ್ನು ಮುಂದೆ ಮನೆ ಮಾಲೀಕರ ವಿವರಗಳನ್ನು ನೀಡೋದು ಕಡ್ಡಾಯ. ನಕಲಿ ಬಾಡಿಗೆ ರಶೀದಿಗಳನ್ನು ತಡೆಯೋದಕ್ಕೆ ಸರ್ಕಾರ ಹೊಸದೊಂದು ಫಾರ್ಮ್ 124 ಎಂಬ ಹೊಸ ಘೋಷಣಾ ಪತ್ರವನ್ನು ಪರಿಚಯಿಸಿದೆ. ನೀವೇನಾದರೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರೆ ಒಂದಷ್ಟು ಚೇಂಜಸ್ಸನ್ನು ಓನರ್ಗಳು ಹೇಳ್ತಾರೆ. ಅದು ಏನೋ ಹೊಸದಾಗಿ ಹೇಳ್ತಿದ್ದಾರಲ್ಲ ಅಂಥೇಳಿ ನೀವು ಅವ್ರ ಮೇಲೆ ಅನುಮಾನ ಪಡೋ ಅವಶ್ಯಕತೆ ಇಲ್ಲ. ಕಾರಣ ಹೊಸ ಬದಲಾವಣೆ ಏಪ್ರಿಲ್ 1ನೇ ತಾರೀಕಿಂದ ಆಗ್ತಾ ಇರೋದ್ರಿಂದ ಫಾರ್ಮ್ 124 ಬಗ್ಗೆ ನಿಮ್ಮ ಮನೆಯ ಓನರ್ಗಳು ಹೇಳಿದಾಗ ಈ ವಿಚಾರ ನಿಮಗೆ ಗೊತ್ತಿರಲಿ. ಫಾರ್ಮ್ 124ನಲ್ಲಿ ಏನೇನೆಲ್ಲ ಕಂಡೀಷನ್ಸ್ ಹಾಕಿದಾರೋ ಅದೆಲ್ಲವನ್ನು ನೀಟಾಗಿ ತಿಳ್ಕೊಂಡು ನಿಮಗೆ ಗೊತ್ತಿರುವಂಥ ಸ್ನೇಹಿತರ ಬಳಿ ವಿಚಾರಿಸಿ ಆಮೇಲೆ ನೀವು ಬಾಡಿಗೆ ಮನೆಗೆ ಎಂಟ್ರಿ ಕೊಡೋದು ಒಳ್ಳೆಯದು. ಯಾಕಂದರೆ ಎಷ್ಟೋ ಸಂದರ್ಭಗಳಲ್ಲಿ ಹಳೆ ಮನೆಯ ಬಾಡಿಗೆ ಕಟ್ತಾ ಇದ್ದಂಥ ರಶೀದಿಗಳನ್ನು ಇಟ್ಕೊಂಡು ಏನೇನೋ ಗೋಲ್ಮಾಲ್ಗಳನ್ನು ಮಾಡ್ತಾ ಇರುವಂಥ ಪ್ರಕರಣಗಳು ನಡೀತಾ ಇದೆ. ಹೀಗಾಗಿ ಆ ನಕಲಿ ರಶೀದಿಗಳನ್ನು ತಡೆಗಟ್ಟಬೇಕು ಅಂತಲೇ ಫಾರ್ಮ್ 124 ಅನ್ನುವಂಥ ಹೊಸ ಘೋಷಣಾ ಪತ್ರವನ್ನು ಕೇಂದ್ರ ಸರ್ಕಾರ ಪರಿಚಯಿಸ್ತಾ ಇದೆ. ಇನ್ನು 4ನೇದು, ಪಾನ್ ಕಾರ್ಡ್ ನಿಯಮಗಳಲ್ಲೂ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ. ಏನಪ್ಪಾ ಅಂದರೆ, ಪಾನ್ ಕಾರ್ಡನ್ನು ಪಡ್ಕೊಳ್ಳೋಕ್ಕೆ ಈಗ ಕೇವಲ ಆಧಾರ್ ಕಾರ್ಡ್ ಮಾತ್ರ ಸಾಕಾಗೋದಿಲ್ಲ. ನಮ್ಮ ಆಧಾರ್ ಕಾರ್ಡನ್ನು ಕೊಟ್ಟು ನಾವು ಇದುವರೆಗೂ ಕೂಡ ಪಾನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ವಿ. ಓಕೆ, ಅದು ಹಳೆ ನಿಯಮ. ಆದರೆ ಈಗ ಇನ್ನು ಮುಂದೆ 18 ಇಯರ್ಸ್ ಕ್ರಾಸ್ ಆಗಿದ್ದಂಥವ್ರು ಹೆಣ್ಮಕ್ಳು, 21 ವರ್ಷ ಕ್ರಾಸ್ ಆಗಿದ್ದ ಅಂತ ಗಂಡು ಮಕ್ಕಳು, ಯಾರೆಲ್ಲ ಎಜುಕೇಷನ್ ಮುಗಿಸಿ ನೀವು ಈಗ ಹೊಸ ಕೆಲಸ ಹುಡುಕ್ತಾ ಇದ್ದೀರಾ, ನೀವು ಸಂಬಳ ತಗೊಳ್ಳೋಕೆ ರೆಡಿಯಾಗಿದ್ದೀರಾ, ನೀವು ಎಲಿಜಿಬಲ್ ಆಗಿದ್ದೀರಾ, ನಿಮಗೆ ಪಾನ್ ಕಾರ್ಡ್ ಅವಶ್ಯಕತೆ ಇದ್ದೇ ಇರುತ್ತೆ. ಹೊಸದಾಗಿ ನೀವು ಪಾನ್ ಕಾರ್ಡ್ ಮಾಡಿಸ್ಬೇಕು ಅಂತಂದರೆ ಕೇವಲ ಆಧಾರ್ ಕಾರ್ಡ್ ಅಲ್ಲ, ಅದರ ಜೊತೆಗೆ ಅರ್ಜಿದಾರರು ಹೆಚ್ಚುವರಿ ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಅಥವಾ ಅಂದರೆ ನೀವು ಕಾರ್ ಖರೀದಿ ಮಾಡ್ತಾ ಇದ್ದೀರಾ, ಅಥವಾ ಮಾರಾಟ ಮಾಡ್ತಾ ಇದ್ದೀರಾ, ಅಥವಾ ಹೆಚ್ಚಿನ ಮೌಲ್ಯದ ವಹಿವಾಟುಗಳಿಗೆ ಪಾನ್ ಕಾರ್ಡನ್ನು ನೀವು ಇನ್ನು ಮುಂದೆ ಬಳಕೆ ಮಾಡಲೇಬೇಕು. ಇದು ಕಡ್ಡಾಯ. ನೆನಪಿರಲಿ, ನೀವು ಏನೇ ಪರ್ಚೇಸ್ ಮಾಡಬೇಕು, ಹೆಚ್ಚು ವೆಚ್ಚದ ವಸ್ತುಗಳನ್ನು, ಅದು ಕಾರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ಏನೇ ತಗೊಳ್ಳಿ, ನೀವು ಪಾನ್ ಕಾರ್ಡ್ ಬಳಕೆಯನ್ನು ಮಾಡಲೇಬೇಕು. ಇದು ಕಡ್ಡಾಯ. ಬಿಕಾಸ್ ಆ ಪಾನ್ ಕಾರ್ಡ್ ಡೀಟೇಲ್ಸ್ ಕೊಡೋದ್ರಿಂದ ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಇಡೀ ಕುಟುಂಬದ ವಿವರ, ನಿಮ್ಮ ಆದಾಯ, ನಿಮ್ಮ ಹತ್ರ ಎಷ್ಟು ಕಾರ್ ಇದೆ, ಎಷ್ಟು ಬೈಕ್ ಇದೆ, ನೀವೆಷ್ಟು ಶ್ರೀಮಂತರು, ಮಧ್ಯಮ ವರ್ಗದವರ, ಎಲ್ಲವೂ ಕೂಡ ದಾಖಲಾಗುತ್ತೆ. ಇದು ಎಲ್ಲ ಸಾರ್ವಜನಿಕರು
ಬಹಳ ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥ ವಿಚಾರ. ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ನಮ್ಮ ಭಾರತದ ಅತ್ಯಂತ ಬಹಳ ಮುಖ್ಯವಾದಂಥ ಗುರುತಿನ ಚೀಟಿ. ಕೇವಲ ಅದನ್ನು ನಮ್ಮ ಪರ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಸಾಲದು, ಅದನ್ನು ಎಲ್ಲೆಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಇನ್ನು ನಂಬರ್ 5, 5ನೇದು, ಹೂಡಿಕೆ ಮತ್ತು ವೆಚ್ಚದ ಮೇಲೆ ನಿಗಾ ವಹಿಸಬೇಕು. ಯಾಕೆ ಅಂತಂದರೆ ನೋಡಿ, ಈಗ ಆಲ್ರೆಡಿ ಒಂದಷ್ಟು ಹೂಡಿಕೆ ಮಾಡಿ ಎಷ್ಟೋ ಜನ ಪಾಪ ಹಣ ಕಳ್ಕೊಂಡು ಬಿಟ್ಟಿದ್ದಾರೆ. ಎಷ್ಟೆಷ್ಟೋ ಕಂಪನಿಗಳು ಕೋಟಿ ಪಂಗನಾಮ ಹಾಕಿದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ಏಪ್ರಿಲ್ 1, 2026 ನಂತರ ನೀವೇನಾದರೂ ಹೂಡಿಕೆ ಮಾಡಬೇಕು ಹೊಸ ಹಣಕಾಸು ವರ್ಷಕ್ಕೆ ಅಂಥೇಳಿ ಮೆಂಟಲಿ ರೆಡಿ ಆಗಿದ್ದರೆ ಈ ಒಂದು ಪಾಯಿಂಟ್ ನಿಮ್ಮ ಗಮನದಲ್ಲಿರಲಿ. ಹೊಸ ತೆರಿಗೆ ವ್ಯವಸ್ಥೆಯಲ್ಲಿ ನೀವು ತೆರಿಗೆ ರಹಿತ ಆದಾಯವನ್ನು ಗಳಿಸ್ತಾ ಇದ್ದರೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ವೆಚ್ಚಗಳ ಬಗ್ಗೆ ಸ್ಪಷ್ಟ ದಾಖಲೆಗಳನ್ನು ಇಟ್ಕೊಳ್ಳೋದು ಅಗತ್ಯ. ನೋಡಿ, ಯಾವುದೇ ಒಂದು ಹೊಸ ಉದ್ಯಮ ಶುರು ಮಾಡಿ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ಅಥವಾ ನೀವು ತೆರಿಗೆ ರಹಿತ ಆದಾಯವನ್ನು ಗಳಿಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ನಾನು ಟ್ಯಾಕ್ಸ್ ಕಟ್ತಾ ಇಲ್ವಲ್ಲ, ನಾನು ಯಾಕೆ ಡಾಕ್ಯುಮೆಂಟ್ಗಳನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೇಳ್ತೀರಾ. ಆದರೆ ಗೊತ್ತಿಲ್ಲ ಯಾವ ಟೈಮ್ನಲ್ಲಿ ನಿಮ್ಮ ಆದಾಯದ ಮೇಲೆ ಕಣ್ಣಿಟ್ಟು ನಿಮ್ಮ ಮನೆ ಮೇಲೆ ಅಥವಾ ನಿಮ್ಮಗಳ ಮೇಲೆ ರೈಡ್ ನಡೆಯುತ್ತೋ ಗೊತ್ತಿಲ್ಲ. ಹಾಗಾಗಿ ನೀವು ತೆರಿಗೆ ಕಟ್ಟದೇ ಹೋದರೂ ನೀವೆಷ್ಟು ಆದಾಯ ಗಳಿಸ್ತಿದ್ದೀರಾ, ಅದು ಎಲ್ಲಿಂದ ಬರ್ತಾ ಇದೆ, ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಎಷ್ಟು ಸೇವಿಂಗ್ಸ್ ಮಾಡ್ತಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಥ ವೆಚ್ಚ ಏನು, ಇದೆಲ್ಲದರ ಬಗ್ಗೆ ದಾಖಲೆಗಳನ್ನು ಇಟ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ಪ್ರತಿಯೊಂದಕ್ಕೂ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಮತ್ತು ಹೂಡಿಕೆಯನ್ನು ನೀವು ಪಾರದರ್ಶಕವಾಗಿ ತೋರಿಸ್ಬೇಕಾಗಿ ಬರುತ್ತೆ. ಇನ್ ಕೇಸ್ ನಿಮ್ಮ ಮೇಲೆ, ನಿಮ್ಮ ಮನೆಯ ಮೇಲೆ ರೇಡ್ ಆದರೆ. ಕೆಲವರು IT ರೇಡ್ ಮಾಡಿದಂಥ ಸಂದರ್ಭಗಳಲ್ಲಿ ಗೊತ್ತಾಗತ್ತೆ ಅವರು ಟ್ಯಾಕ್ಸೇ ಕಟ್ಟಿಲ್ಲ ಅಂಥೇಳಿ. ಬಿಕಾಸ್ ಅವ್ರು ತೋರಿಸ್ಕೊಂಡಿರಲ್ಲ ನಾವು ಅಷ್ಟು ಅರ್ನ್ ಮಾಡ್ತಾ ಇದ್ದೀವಿ ಅಂತ. ಆದರೆ ಒಂದಷ್ಟು ಅನುಮಾನಗಳು ಬಂದಾಗ IT ಇಲಾಖೆಯವರು ಖಂಡಿತ ರೇಡ್ ಮಾಡಿದಾಗ ಸಿಕ್ಕಾಕೊಳ್ತೀರ. ಆವಾಗ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟು ಇಲ್ಲ ಅಂದರೆ, ಕಾರಿನ ಡಾಕ್ಯುಮೆಂಟ್ ಇಲ್ವಾ, ಒಡವೆ ಡಾಕ್ಯುಮೆಂಟ್ ಇಲ್ವಾ, ಎಲ್ಲವನ್ನ ಎತ್ತಾಕೊಂಡು ಹೋಗ್ತಾರೆ. ಅದಕ್ಕೆ ಹೇಳೋದು, ನೀವು ಏನೇ ಖರ್ಚು ಮಾಡಿ ಪ್ರತಿಯೊಂದಕ್ಕೂ ನೀವು ದಾಖಲೆಗಳನ್ನು ಇಟ್ಕೊಳ್ಬೇಕು. ಅದಕ್ಕೆ IT ರೈಡ್ ಮಾಡೋದು. ನಿಮ್ಮ ಹತ್ರ ದಾಖಲೆಗಳಿದ್ಬಿಟ್ರೆ ಅವ್ರು ಬಂದು ಏನೂ ಮಾಡೋಕ್ಕಾಗಲ್ಲ. ಎಲ್ಲವೂ ನಿಮ್ಮದೇ, ನಿಮ್ಮ ಸ್ವಂತ ಖರ್ಚು, ಎಲ್ಲಿಂದ ಖರ್ಚು ಮಾಡಿದ್ದೀರಾ, ಹೆಂಗೆ ಸಂಪಾದನೆ ಮಾಡಿದ್ದೀರಿ, ಎಲ್ಲವನ್ನು ನೀವು ಮೇಂಟೈನ್ ಮಾಡಲೇಬೇಕು ಡಾಕ್ಯುಮೆಂಟನ್ನು. ಮತ್ತು ನೀವು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಪಾರದರ್ಶಕವಾಗಿ ತೋರಿಸ್ಬೇಕು. ಇನ್ಶೂರೆನ್ಸಲ್ಲಿ ಹಾಕ್ತೀರಾ ಅಥವಾ ಬೇರೆ ಯಾವುದೋ ಬ್ಯಾಂಕಲ್ಲಿ ಡೆಪಾಸಿಟ್ ಹಾಕ್ತೀರಾ, ಎಲ್ಲಿಂದ ಬಂತು ಆ ದುಡ್ಡು, ಅದಕ್ಕೊಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಎಲ್ಲವೂ ಕೂಡ ಪಾರದರ್ಶಕವಾಗಿ ನೀವು ತೋರಿಸ್ಬೇಕಾಗತ್ತೆ 2026 ಏಪ್ರಿಲ್ 1ನೇ ತಾರೀಕಿನ ನಂತರ. ಹಾಗಾಗಿ ಯಾರ್ಯಾರೆಲ್ಲ ಸಂಬಳವನ್ನು ತಗೊಳ್ತಾ ಇದ್ದೀರಾ, ಯಾರೆಲ್ಲ ಸರ್ಕಾರಿ ಕೆಲಸ ಮಾಡ್ತಾ ಇದ್ದೀರಾ, ಪ್ರೈವೇಟ್ನಲ್ಲಿ ಲಕ್ಷ ಸಂಬಳ ತಗೊಂಡು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ದಯವಿಟ್ಟು ಈ ಎಲ್ಲ ವಿಚಾರಗಳನ್ನು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಒಂದು ಆರ್ಥಿಕ ಅಭಿವೃದ್ಧಿಗೆ ಈ ಎಲ್ಲ ವಿಚಾರಗಳು ಬಹಳ ಇಂಪಾರ್ಟೆಂಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಈ ವಿಚಾರಗಳು ಅವರಿಗೂ ತಲುಪುವ ಹಾಗೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.